ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಮೊದಲನೇ ಅಭ್ಯರ್ಥಿಯಾಗಿ ಜೈರಾಮ್ ರಮೇಶ್, ಹಾಗೇನೆ ಎರಡನೇ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್. ಈಗ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ಗೆ ಬಿ ಫಾರ್ಮ್ ಕೊಟ್ಟಿರೋದು ಇಲ್ಲೊಂದಿಷ್ಟು ರಾಜಕೀಯದ ಚದುರಂಗದಾಟಕ್ಕೆ ಕಾರಣ ಆಗಿದೆ. ಜೆಡಿಎಸ್ಗೆ ಚೆಕ್ಮೇಟ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರೇ ಈ ಹೆಸರನ್ನ ಘೋಷಣೆ ಮಾಡಿಸಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಬಟ್ ಕಾಂಗ್ರೆಸ್ ಇಂದ ನಿರೀಕ್ಷೆಗಳಿದ್ದು ಒಂದು ಸ್ಥಾನ ಅಂತೂ ಈಸಿಯಾಗಿ ಅವ್ರು ಗೆದ್ಕೊಂಡ್ಬಿಡ್ಬೋದು. ಸೊ ಎರಡನೇ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ ಅನ್ನೋ ಲೆಕ್ಕಾಚಾರಗಳು ಇರಲಿಲ್ಲ. ಬಟ್ ಆಲ್ ಆಫ್ ಸಡನ್ ಈಗ ಮನ್ಸೂರ್ ಅಲಿ ಖಾನ್ ಅವರಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ. ಇನ್ನು ನಾಳೆ ಬಿಜೆಪಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಮತ್ತೆ ನಟ ಜಗ್ಗೇಶ್ಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಜೊತೆಗೆ ನಾಳೆ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಕೂಡ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಮೂರಂತೂ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಈಸಿ ಆಗುತ್ತೆ. ಬಿಜೆಪಿಯಿಂದ 2, ಕಾಂಗ್ರೆಸ್ ಇಂದ 1. ಆದ್ರೆ ನಾಲ್ಕನೇ ಅಭ್ಯರ್ಥಿಗೋಸ್ಕರ ಈಗ ಒಂದ್ ಕಡೆ ಕಾಂಗ್ರೆಸ್ ಇಂದನೂ ಬಿ ಫಾರ್ಮ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಎರಡೂ ಪಕ್ಷಗಳ ವೋಟ್ಗಳು ಮುಖ್ಯ ಆಗುತ್ತೆ. ಹಾಗಾಗಿ ಬಿಜೆಪಿ ಅವರು ಈಗ ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಅಫಿಷಿಯಲ್ ಆಗಿ ಅಲ್ಲದೆ ಇದ್ರು ಕೂಡ ಇದು ರಾಜಕೀಯ ಲೆಕ್ಕಾಚಾರ ಆಗಿರೋದ್ರಿಂದ ಅಫ್ಕೋರ್ಸ್ ಯಾರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅದು ಅವ್ರವ್ರ ಇಷ್ಟ ಸಪೋರ್ಟ್ ಮಾಡೋದು. ಬಟ್ ಬಿಜೆಪಿ ಅವರು ಜೆಡಿಎಸ್ಗೆ ಸಪೋರ್ಟ್ ಮಾಡಬಹುದು ಅಂತ ಅವರು ಚಿಂತನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಕಾಂಗ್ರೆಸ್ ಹತ್ರ ಡೈರೆಕ್ಟ್ ಆಗಿ ಕುಪೇಂದ್ರ ರೆಡ್ಡಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕಾಂಗ್ರೆಸ್ ಈಗ ಎರಡನೇ ಅಭ್ಯರ್ಥಿ ಹಾಕಿರೋದ್ರಿಂದ ಈಗ ಲೆಕ್ಕಾಚಾರಗಳು ಏನಾಗಬಹುದು, ಪೈಪೋಟಿ ನಡೀತಾ ಇದೆ. ಇನ್ನು ರಾಜ್ಯದಿಂದ ರಾಜ್ಯಸಭೆಗೆ ಇರೋದಕ್ಕೆ ಪೈಪೋಟಿ ನಡೀತಾ ಇದೆ. ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಬಿಜೆಪಿಯಿಂದ 2, ಕಾಂಗ್ರೆಸ್ ಇಂದ ಒಬ್ಬರಂತೂ ನಿರಾಯಾಸವಾಗಿ ಗೆದ್ದು ಬಿಡ್ತಾರೆ. ಬಟ್ ಇನ್ನೊಂದು ಸ್ಥಾನ ಇದೆಯಲ್ಲ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ಗೆಲ್ತಾರೆ? ಈಗ ನಾಳೆ ಸಂಜೆ ಒಳಗೆ ನಾಮಿನೇಷನ್ ಫೈಲ್ ಮಾಡಲೇಬೇಕು. ಅಷ್ಟರೊಳಗೆ ರಾಜಕೀಯದ ಲೆಕ್ಕಾಚಾರ ಏನೇನಾಗುತ್ತೆ, ಯಾವ್ಯಾವ ಪಕ್ಷಗಳು ಯಾವ್ಯಾವ ತರ ಮಾತುಕತೆಯನ್ನ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅದು ನೋಡ್ಬೇಕಾಗುತ್ತೆ. ಅದು ಕುತೂಹಲ ಮೂಡಿಸ್ತಾ ಇದೆ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 45 ಓಟ್ಗಳು ಬೇಕಾಗುತ್ತೆ. ಅದು ಶಾಸಕರ ಮತಗಳು. ಇಲ್ಲಿ ಜನ ಡೈರೆಕ್ಟ್ ಆಗಿ ಓಟ್ ಹಾಕಂಗಿಲ್ಲ. ಇದು ರಾಜ್ಯಸಭೆಯ ಪ್ರಕ್ರಿಯೆ. MLAಗಳು ಓಟ್ ಹಾಕಬೇಕಾಗಿರೋದ್ರಿಂದ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 45 ಓಟ್ ಬೇಕಾಗುತ್ತೆ. ಹಂಗ್ ನೋಡಕ್ ಹೋದ್ರೆ ಬಿಜೆಪಿಯಿಂದನೂ ಮಿಕ್ಕುತ್ತೆ ಓಟ್ಗಳು, ಜೊತೆಗೆ ಕಾಂಗ್ರೆಸ್ ಇಂದನೂ ಓಟ್ ಮಿಕ್ಕುತ್ತೆ. ಜೆಡಿಎಸ್ಗೆ ಅನಿವಾರ್ಯವಾಗಿ 13 ಓಟ್ಗಳು ಬೇಕಾಗುತ್ತೆ ಗೆಲ್ಲಬೇಕು ಅಂತಂದ್ರೆ. ಜೆಡಿಎಸ್ 32 ಮತಗಳಿದೆ, MLAಗಳು 32 ಇರೋದ್ರಿಂದ ಮತಗಳು 32, ಅವರಿಗೆ ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಇದು ವಿಧಾನಸಭೆ ಬಲಾಬಲ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ. 224 ಕ್ಷೇತ್ರಗಳಲ್ಲಿ MLAಗಳಿದ್ದಾರೆ. ಅದರಲ್ಲಿ ಬಿಜೆಪಿಯಲ್ಲಿ 121 ಪ್ಲಸ್ ಒಬ್ರು ಪಕ್ಷೇತರರು ಸಪೋರ್ಟ್. ಕಾಂಗ್ರೆಸ್ ಇಂದ 70 ಆಯ್ತು. ಒಬ್ಬರಂತೂ ಈಸಿಯಾಗಿ ಗೆದ್ದು ಬಿಡ್ತಾರೆ ಕಾಂಗ್ರೆಸ್ ಅಲ್ಲಿ. ಇನ್ನು ಉಳಿದಿರುವಂತ ಮತಗಳು ಯಾರಿಗೆ? ಅದು ಜೆಡಿಎಸ್ ಅವ್ರು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಅವ್ರು ಆಲ್ರೆಡಿ ಈಗ ನಮ್ದು 2 ಅಭ್ಯರ್ಥಿಗಳು ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನೀವೇ ನಮಗೆ ಸಪೋರ್ಟ್ ಕೊಡಿ ಅಂತ ಜೆಡಿಎಸ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಕೇಳ್ತಾರಂತೆ. ಆ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಬಿಜೆಪಿ ತನ್ನ ಸಪೋರ್ಟ್ ಅನ್ನ ಈಗ ಜೆಡಿಎಸ್ ಕೊಡಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಆಯ್ಕೆ ಹೆಂಗೆ ಅಂತಂದ್ರೆ ಒಬ್ಬರಿಗೆ 45 ಓಟ್ ಬೇಕು. ಅಭ್ಯರ್ಥಿ ಅಂತ ಯಾರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಅವರಿಗೆ. ಈಗ ಬಿಜೆಪಿಯಲ್ಲಿ 32 ಓಟ್ ಉಳಿಯುತ್ತೆ. 2 ಅಫಿಷಿಯಲ್ ಆಗಿ ನಿಂತ್ಕೊಂಡಿದಾರಲ್ಲ, ಒಂದು ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಜಗ್ಗೇಶ್ ಅವರು ನಾಮಿನೇಷನ್ ನಾಳೆ ಫೈಲ್ ಮಾಡ್ತಾರೆ. ಬಟ್ ಈ 2 ಅಭ್ಯರ್ಥಿಗಳಿಗೆ 45 ಓಟ್ ಅಂತ ಹೇಳಿದ್ರು ಕೂಡ 32 ಓಟ್ ಮಿಕ್ಕುತ್ತೆ. ಸೊ ಅದನ್ನ ಅವ್ರು ಜೆಡಿಎಸ್ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಇನ್ನು ನನಗೆ ಅಂದ್ರೆ ಜೆಡಿಎಸ್ಗೆ ಕುಪೇಂದ್ರ ರೆಡ್ಡಿ ಅವರಿಗೆ ಬೆಂಬಲಿಸಿ ಅಂತ ಕಾಂಗ್ರೆಸ್ಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, DK ಶಿವಕುಮಾರ್ ಅವರಿಗೆ. ಬಟ್ ಅಫಿಷಿಯಲ್ ಆಗಿ ಅವರು ಹೇಳದೇ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಇಲ್ಲಿ ಚೆಕ್ಮೇಟ್ ಇಡೋದಕ್ಕೆ ಜೆಡಿಎಸ್ಗೆ, ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಜೆಡಿಎಸ್ ಸಪೋರ್ಟ್ ಮಾಡೋದು ಕಾಂಗ್ರೆಸ್. ಹಾಗಾಗಿ ಎರಡನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಇಂದ ಈಗ ಕಣಕ್ಕಿಳಿಸಿದ್ದಾರೆ. ಸದ್ಯ ಸ್ವಂತ ಬಲ ಜೆಡಿಎಸ್ಗಿಲ್ಲ. ನಾನು ಹೇಳ್ದಂಗೆ ಅವ್ರಿಗೆ ಶಾರ್ಟೇಜ್ ಆಗುತ್ತೆ. ಒಂದೇ ಬಿಜೆಪಿ ಸಪೋರ್ಟ್ ಮಾಡಬೇಕು, ಇಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು. ಈಗ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ ಈಗ ಬಿಜೆಪಿ ಅನಿವಾರ್ಯವಾಗಿ ಸಪೋರ್ಟ್ ಮಾಡಲೇಬೇಕು. ತನಿಗೆ ಬೆಂಬಲ ಅಂತೂ ಇವಾಗಿಲ್ಲ. ಬಟ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕುಪೇಂದ್ರ ರೆಡ್ಡಿ ಅವರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಜೆಡಿಎಸ್ ಬೇಕಾಗಿರೋದು ಒಟ್ಟು 13 ಮತಗಳು. ಆ ಸಪೋರ್ಟ್ ಅನ್ನ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕುಪೇಂದ್ರ ರೆಡ್ಡಿ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಪ್ರೋಚ್ ಮಾಡಿದ್ದಾಯ್ತು. ಕಾಂಗ್ರೆಸ್ ಅವರು ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು. ಈಗ ಬಿಜೆಪಿ ಅನಿವಾರ್ಯವಾಗಿ ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಅಚ್ಚರಿಯ ಗೆಲುವು ಸಾಧ್ಯನಾ? ಹಾಗಾದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ ಯಾವ್ದಾದ್ರು 2 ಪಕ್ಷಗಳು ಬೆಂಬಲ ಬೇಕಾಗುತ್ತೆ. 4ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿ ನಿಂತ್ರೆ
ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ಸ್ ಇಬ್ರು ಜಾಯಿನ್ ಆಗಿದ್ದಾರೆ. ಒಬ್ರು ಕೃಷ್ಣ, ಮತ್ತೊಬ್ರು ಅನಿಲ್ ಬಾಸೂರ್. ಅನಿಲ್, ಈಗ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರಂತೂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ 13 ವೋಟ್ ಶಾರ್ಟೇಜ್ ಆಗುತ್ತಲ್ಲ, ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ? ಈಗ ನೆಕ್ಸ್ಟ್ ಬಿಜೆಪಿನೇ ಅನಿವಾರ್ಯ, ಬಿಜೆಪಿ ಹತ್ರನೇ ಕೇಳೋದು ಅಂತನಾ ಅವ್ರ ಸ್ಟ್ರಾಟಜಿ? ಶರ್ಮಿತಾ, ಈಗಾಗಲೇ ಬಿಜೆಪಿ ಬೆಂಬಲವನ್ನು ಪಡೆಯೋದಕ್ಕೂ ಕೂಡ ಕುಪೇಂದ್ರ ರೆಡ್ಡಿ ಅವರು ಅಥವಾ ಜೆಡಿಎಸ್ ಮುಂದಾಗ್ತದೆ ಎಂಬ ಮಾಹಿತಿ ಬಂದಿರುವಂತದ್ದು. ಆದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಚರ್ಚೆ ಅಥವಾ ಮಾಹಿತಿ ಜೆಡಿಎಸ್ ಕಡೆಯಿಂದ ನಮಗೆ ಸಿಕ್ಕಿಲ್ಲ. ಹೀಗಾಗಿ 4ನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಳಿಸಲೇಬೇಕಾದ ಅನಿವಾರ್ಯತೆ ಇದೆ. ಜೊತೆಗೆ ಏನಂತ ಈಗಾಗಲೇ 2ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದಾಗಿ ಚುನಾವಣೆ ನಡೆಯುವುದು ಕೂಡ ಈಗ ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ತನ್ನ ಬೆಂಬಲವನ್ನ ಕೊಡೋದಿಲ್ಲ. ಹೀಗಾಗಿ ಬಿಜೆಪಿ ಬಳಿ 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸರಿಯಾದಂತಹ ಅಂದ್ರೆ ಸೂಕ್ತವಾದಂತಹ ಮತಗಳಿಲ್ಲ. ಹೀಗಾಗಿ ಒಂದು ಜೆಡಿಎಸ್ ಅಥವಾ ಕಾಂಗ್ರೆಸ್ಗೆ ತನ್ನ ಬೆಂಬಲವನ್ನ ಕೊಡಬೇಕು ಅಥವಾ ಬೆಂಬಲವನ್ನ ಪಡೆದುಕೊಳ್ಬೇಕು. ಆದ್ರೆ ಈಗಿರುವ ಸದ್ಯದ ಮಾಹಿತಿಯ ಪ್ರಕಾರ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಬೇಕಾಗ್ತದೆ. ಹೀಗಾಗಿ ಬಹುತೇಕವಾಗಿ ಜೆಡಿಎಸ್ ಅಭ್ಯರ್ಥಿಯನ್ನ ಬಿಜೆಪಿ ಗೆಲ್ಲಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಎಂಬ ಮಾಹಿತಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಕುಪೇಂದ್ರ ರೆಡ್ಡಿ ಅವರು ಈಗಾಗಲೇ ರಾಜ್ಯಸಭೆಗೆ ಪ್ರವೇಶ ಪಡೆಯೋದಕ್ಕಾಗಿ ಕಾಂಗ್ರೆಸ್ ನಾಯಕರನ್ನ ನಿನ್ನೆ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಯಾವುದೇ ಸರಿಯಾದಂತಹ ರೆಸ್ಪಾನ್ಸ್ ಬಂದಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ತನ್ನ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಸೂಚ್ಯವಾಗಿ ಜೆಡಿಎಸ್ಗೆ ಯಾವುದೇ ಬೆಂಬಲವನ್ನ ಕೊಡೋದಿಲ್ಲ ಎಂಬಂತ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ತನ್ನ 2ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಿದೆಯಲ್ಲ, ಅದಕ್ಕೆ ಕಾರಣ ಏನ್ ಹಾಗಾದ್ರೆ? ಜೆಡಿಎಸ್ ಸಪೋರ್ಟ್ ಮಾಡಲೇಬಾರದು ಅನ್ನೋ ಕಾರಣಕ್ಕ, ಅಥವಾ ತಮ್ಮ ಅಭ್ಯರ್ಥಿ ಸೋತ್ರು ಪರವಾಗಿಲ್ಲ ಅನ್ನೋ ಚಿಂತನೆಯಲ್ಲಿ ಇದಾರ, ಅಥವಾ ಗೆಲ್ಲಿಸ್ಕೊಳ್ಳೇಬೇಕು ಅಂತನಾ? ಇಲ್ಲ, ಅವರು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬಂತದ್ದು ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅವರ ಬಳಿಗೆ ಸೂಕ್ತವಾದಂತಹ ಮತಗಳಿಲ್ಲ. ಆದ್ರೆ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕವಾಗಿ ತಾನು ಇಂಡಿಪೆಂಡೆಂಟ್ ಆಗಿದ್ದೇನೆ, ಅಂದ್ರೆ ಮುಂದಿನ ಚುನಾವಣೆಯಲ್ಲಿನೂ ಕೂಡ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದಿಲ್ಲ ಮತ್ತು ಮತದಾರರು ಯಾವುದೇ ಕನ್ಫ್ಯೂಷನ್ ಬೇಡ ಎಂಬಂತ ಸಂದೇಶವನ್ನ ಕೂಡ ಕಾಂಗ್ರೆಸ್ ನಾಯಕರು ಈ ಮೂಲಕವಾಗಿ ರವಾನೆ ಮಾಡುತ್ತಿರುವಂತದ್ದು. ಮತ್ತೊಂದು ಕಡೆಗೆ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸುವ ಮೂಲಕವಾಗಿ ಕಳೆದ ಪರಿಷತ್ ಚುನಾವಣೆಯಲ್ಲಿ ಏನು ಈ ಒಂದು ಪರಿಷತ್ಗೆ ಪ್ರವೇಶ ಮಾಡೋದಕ್ಕೆ ಮನ್ಸೂರ್ ಖಾನ್ ಅವರು ಏನು ಪೈಪೋಟಿಯನ್ನು ಅಥವಾ ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಜೊತೆಗೆ ಏನಂತ ಹೇಳಿದ್ರೆ ಬೇಡಿಕೆಯನ್ನು ಇಟ್ಟಿದ್ರು, ಆದ್ರೆ ಅದನ್ನು ಈಡೇರಿಸಲಿಲ್ಲ. ಹೀಗಾಗಿ ಅವರನ್ನ ಕಣಕ್ಕಿಳಿಸುವ ಮೂಲಕವಾಗಿ ಅಲ್ಪಸಂಖ್ಯಾತರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇದೆ ಎಂಬಂತ ಸಂದೇಶವನ್ನ ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಜೊತೆಗೆ ಜೆಡಿಎಸ್ ಜೊತೆಗೆ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದಿಲ್ಲ ಎಂಬ ಸೂಚನೆಯನ್ನ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಬಿಜೆಪಿಗೂ ಕೂಡ ಆ ಮೂಲಕವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಬಿಜೆಪಿ ಒಂದೊಮ್ಮೆ ಜೆಡಿಎಸ್ಗೆ ಬೆಂಬಲವನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನು ಕೋಮುವಾದಿ ಪಕ್ಷ ಎಂಬಂತಹ ಹೇಳಿಕೆಗಳನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತದೆ. ಒಟ್ಟಾರೆಯಾಗಿ ಈ ಒಂದು ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿರೋದು, ಜೊತೆಗೆ ತನ್ನ ಎಲೆಕ್ಷನ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡುವುದು ಏನಾಗಿರಬಹುದು, ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಕೃಷ್ಣ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನೇ ಕೇಳೋಣ. ಕೃಷ್ಣ, ಈಗ 2 ಅಭ್ಯರ್ಥಿಗಳನ್ನ ಬಿಜೆಪಿಯಿಂದ ನಿರಾಯಾಸವಾಗಿ ಗೆಲ್ಲಿಸ್ಕೊಳ್ಬಹುದು. ಈಗ ಆಲ್ರೆಡಿ ಅದು ಗೆದ್ದಂಗೆನೆ, ಬಟ್ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋದೊಂದೇ ಬಾಕಿ. ಹಂಗ್ ನೋಡಕ್ ಹೋದ್ರೆ ಇನ್ನು 32 ಮತಗಳು ಮಿಕ್ಕುತ್ತೆ. ಅದು ಯಾರಿಗೆ ಕೊಡ್ತಾರೆ ಹಾಗಾದ್ರೆ? ಯಾರಿಗೆ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಅವರು? ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ 3ನೇ ಅಭ್ಯರ್ಥಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ 3ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಎಲ್ಲಾ ರೀತಿಯಿಂದ ರಣತಂತ್ರವನ್ನು ಕೂಡ ರೂಪಿಸ್ತಾ ಇದೆ. ಈಗಾಗಲೇ ಮೊದಲ ಸುತ್ತಿನಲ್ಲಿ ದಳಪತಿಗಳ ಜೊತೆಗೂ ಕೂಡ ಮಾತುಕತೆಯನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ದಳಪತಿಗಳು ಮಾತ್ರ ಇನ್ನೂ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯದ ನಾಯಕರಿಗೆ ಕೊಟ್ಟಿಲ್ಲ. ಈಗ ರಾಜ್ಯದಲ್ಲಿರ್ತಕ್ಕಂಥ ಬೆಳವಣಿಗೆಗಳನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮತ್ತೆ ರಾಜ್ಯದ ನಾಯಕರಿಗೂ ಕೂಡ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಒಂದ್ ಕಡೆಗೆ ಕುಪೇಂದ್ರ ರೆಡ್ಡಿ ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಂತ ನಿರ್ಧಾರವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನವರು 2ನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದ್ದಾರೆ. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ಸಂಕ್ಷಿಪ್ತವಾದಂತಹ ವಿವರವನ್ನ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಸಂಜೆ ಒಳಗಡೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಸಂಜೆ ಒಳಗಡೆ ನಿರ್ಧಾರ ಆಗುತ್ತೆ. ಆದ್ರೆ ಸದ್ಯಕ್ಕಂತೂ ರಾಜ್ಯದ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿರುವಂತದ್ದು ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ಮತ್ತೆ ಜೆಡಿಎಸ್ ನವರು ಏನ್ ಮಾಡ್ತಾರೆ, ಮತ್ತೆ ಜೆಡಿಎಸ್ ನ ನಾಯಕರು ಏನಾದ್ರು ಕೊನೆ ಕ್ಷಣದಲ್ಲಿ ನಮಗೆ
ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಶರ್ಮಿತಾ, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ಜೆಡಿಎಸ್ ಗಿಂತನೇ ಅತಿ ಹೆಚ್ಚು ಮತಗಳು ಮೂರನೇ ಅಭ್ಯರ್ಥಿಗೆ ಬಿಜೆಪಿಗೆ ಉಳ್ಕೊಳ್ಳುತ್ತೆ. ಅಷ್ಟು ಸುಲಭವಾಗಿ ಬಿಜೆಪಿ ನಾಯಕರಿಗೂ ಕೂಡ ಅದನ್ನ ಮತಗಳನ್ನ ಜೆಡಿಎಸ್ ನಾಯಕರಿಗೆ ಬಿಟ್ಟುಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಆಲೋಚನೆಯನ್ನ ಮಾಡ್ತಾ ಇದೆ, ಮೂರನೇ ಅಭ್ಯರ್ಥಿನ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಿಸಬೇಕು ಅನ್ನುವಂಥದ್ದು. ಮತ್ತೆ ಮುಖ್ಯಮಂತ್ರಿ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಗ್ಗೆ ಸಮಗ್ರವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ಜೆಡಿಎಸ್ ನಾಯಕರು ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ರಾಜ್ಯದ ಬಿಜೆಪಿ ನಾಯಕರುಗಳು ಮುಂದಾಗಿದ್ದಾರೆ. ಒಂದ್ ವೇಳೆ ಏನಾದ್ರೂ ಜೆಡಿಎಸ್ ನಾಯಕರುಗಳು ಸಾಧ್ಯನೇ ಇಲ್ಲ, ಕುಪೇಂದ್ರ ರೆಡ್ಡಿ ಅವರನ್ನ ಸ್ಪರ್ಧೆ ಮಾಡ್ತೀವಿ, ನೀವು ಬೆಂಬಲವನ್ನ ಕೊಡಿ ಅನ್ನುವಂಥದ್ದು ಏನಾದ್ರೂ ಹೇಳಿದೆ ಆದಲ್ಲಿ ಒಂದ್ ವೇಳೆ ಅದಕ್ಕೆ ಒಪ್ಪಿಗೆ ಕೊಡುವಂತ ಕೂಡ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಈ ಬಗ್ಗೆ ರಾಜ್ಯ ಬಿಜೆಪಿಯಿಂದ ಯಾವುದೇ ರೀತಿಯಿಂದ ಮಾಹಿತಿ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಹೀಗಾಗಿ ಮೂರನೇ ಅಭ್ಯರ್ಥಿ ಅಂದ್ರೆ ಬಿಜೆಪಿಯ ಮೂರನೇ ಅಭ್ಯರ್ಥಿ ಇನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಚ್ಚರಿಯಾದಂತ ಸಂದರ್ಭದಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಚ್ಚರಿ ಮೂಲಕವಾಗಿ ಅಭ್ಯರ್ಥಿ ಆಯ್ಕೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಈಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಈಗ ರಾಜ್ಯದ ನಾಯಕರುಗಳು ಒಂದ್ ರೀತಿ ವಿವರವನ್ನ ಹೈಕಮಾಂಡ್ಗೆ ತಲುಪಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಮೂರನೇ ಅಭ್ಯರ್ಥಿ ಬಗ್ಗೆ ಹಾಕ್ಬೇಕಾ ಅಥವಾ ಜೆಡಿಎಸ್ ನ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸಬೇಕಾ, ಒಂದ್ ವೇಳೆ ಬೆಂಬಲವನ್ನ ಸೂಚಿಸಿದ್ರೆ ಯಾವೆಲ್ಲ ಕಂಡೀಷನ್ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಂಜೆ ಒಳಗೆ ಗೊತ್ತಾಗಲಿದೆ. ಶರ್ಮಿತಾ, ಫೈನ್. ಹಾಗಾದ್ರೆ ಕಾದು ನೋಡುವ ತಂತ್ರ ಬಿಜೆಪಿಯದ್ದು, ಅವರು ಒಂಥರ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ವೇಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್. ಅನಿಲ್ ಬಾಸ್.